ಬೆಳಗಾವಿ ಮಹಾನಗರ ಪಾಲಿಕೆ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸೋದೇನೆಂದರೆ ಮಹಾನಗರ ಪಾಲಿಕೆಯ ತೆರಿಗೆ ಏನು ಕಟ್ಟಬೇಕಾಗಿದೆ ಸಾರ್ವಜನಿಕರು, ಪ್ರೈವೇಟ್ ಎಂಟಿಟಿಗಳು, ಇನ್ಸ್ಟಿಟ್ಯೂಷನ್ಸು, ಆಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಆಮೇಲೆ ಸರ್ಕಾರಿ ಕಚೇರಿಗಳು ದಯಮಾಡಿ ಇದು ವಾರ್ಷಿಕ ವರ್ಷ ಮುಗೀತಾ ಬಂದಿದೆ. ಮಾರ್ಚ್ ಅಷ್ಟರಲ್ಲಿ ತಮ್ಮ ಎಲ್ಲ ಏನು ಡಿಫಾಲ್ಟರ್ಸ್ ಇದ್ದೀರ ತಾವು ಅವರು ದಯವಿಟ್ಟು ನಮಗೆ ತೆರಿಗೆನ ಕಟ್ಟಬೇಕು. ಇದರಿಂದ ನಾವು ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲಕರವಾದ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ತಾವು ಕಟ್ಟೋ ತೆರಿಗೆ ನಮಗೆ ಭಾಳಷ್ಟು ಮುಖ್ಯ ಆಗಿರುತ್ತೆ. ನಾಗರಿಕರಿಗೆ ಒಂದು ತಿಂಗಳು ಕಟ್ಟಿಲ್ಲ ಅಂದರೂ 2% ಬಡ್ಡಿಯಂತೆ ನಾವು ವರ್ಷಾನುಗಟ್ಟಲೆ ಹಾಕ್ಕೊಂಬರ್ತಿರ್ತೀವಿ. ಹಾಗಾಗಿ ಒಂದು ಸುವರ್ಣಾವಕಾಶ ಏನಿದೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ 5% ರಿಬೇಟ್ ಇರುತ್ತೆ ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ. ದಯವಿಟ್ಟು ಅದನ್ನು ತಾವೆಲ್ಲ ಯೂಸ್ ಮಾಡ್ಕೊಳ್ಬೇಕು, ಉಪಯೋಗಿಸ್ಕೋಬೇಕು. ಮತ್ತು ಯಾರು ಈ ವರ್ಷದ್ದು ತೆರಿಗೆ ಕಟ್ಟಿಲ್ಲ ದಯಮಾಡಿ ಕಟ್ಟಬೇಕು. ಇದರಿಂದ ನಮಗೆ ಅಭಿವೃದ್ಧಿಗೆ ಆಗೋಕ್ಕೆ ಎಲ್ಲ ಕಾರಣೀಭೂತರು ತಾವೇ ಆಗಿರ್ತೀರಿ. ಯಾರ್ಯಾರು ಉಳಿಸ್ಕೊಂಡಿದ್ದಾರೋ ಪ್ರೈವೇಟ್ ಎಂಟಿಟಿ ನಾವು ವಾರಂಟ್ ಸಹಿತ ಜಾರಿ ಮಾಡ್ತೀವಿ. ಮತ್ತು ನಾವೇನೀಗಾಗಲೇ ಚಲನ್ನ ನಾವು ಜಾರಿ ಮಾಡಿದ್ದೀವಿ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾರ್ಯಾರು ಬಾಕಿ ಇಟ್ಟಿದ್ದೀರಿ ಅವ್ರ ಮೇಲೆ ಕ್ರಮ ಅಂತೂ ನಾವು ಖಂಡಿತವಾಗಿ ಈ ಬಾರಿ ಮಾಡೇ ಮಾಡ್ತೀವಿ. ಈಗ ಸರ್ಕಾರಿ ಕಚೇರಿಗಳು ನಾವು ಈಗಾಗಲೇ ಚಲನ್ಗಳನ್ನ ಜಾರಿ ಮಾಡಿದ್ದೀವಿ. ಅವರು ಒಬ್ಬೊಬ್ಬರೇ ಕಟ್ತಿದ್ದಾರೆ. ನಮಗೆ ಮೊನ್ನೆಯಿಂದ ಎಲ್ಲರೂ ಕಟ್ತಿದ್ದಾರೆ. ಈಗ ಬಿಮ್ಸಿಂದ ನಮಗೆ 54 lakhs ಬಂತು. ಆಮೇಲೆ DCC ಬ್ಯಾಂಕಿಂದ ಬಂದಿದೆ. ಹಾಗೆಯೇ ಬೇರೆ ಬೇರೆ ಎಂಟಿಟಿ ಕಟ್ತಿದ್ದಾರೆ. ನಮಗೆ ಹೆಸ್ಕಾಮಿಂದ ಒಂದು ಹಳೆಯದು ಬಾಕಿ ಇದೆ, ಅದನ್ನು ಸಹಿತ ಕಟ್ತೀನಿ ಅಂತ ಹೇಳಿದೆ. ಒಂದು 17.5 ಕೋಟಿ NOC, ಅದು ತೆರಿಗೆ ಅಲ್ಲ, ಅದು ಅವರು ನಮಗೆ NOC ಚಾರ್ಜಸ್ಸು ಡಿಗ್ಗಿಂಗ್ ಆಫ್ ದಿ ಒಂದು ಕೇಬಲ್ಗೆ ಅಂತ ಕಟ್ಟಬೇಕಾಗಿತ್ತು. ಈಗಾಗಲೇ ಸೆವೆರಲ್ ನಾವು ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಇಲಾಖೆಯವ್ರಿಗೆ. ಅವರು ಸಹಿತ ಪಾಸಿಟಿವ್ ಆಗಿದ್ದಾರೆ. ಅದನ್ನು ಸಹಿತ ನಾವು ತೊಗೊಳೋದಕ್ಕೆ ಫಲಕಾರಿ ಆಗ್ತೀವಿ ಅಂತ ನಾನು ನಂಬಿದ್ದೀನಿ. ಅದು ನಾನು ಮಾಹಿತಿ ಇದೆ ಸರ್ ನನ್ನ ಹತ್ರ. ಎಲ್ಲ ಇಲಾಖೆಯಿಂದನೂ ಬರಬೇಕು. 4.5 crores ಇದಾಗಲೇ ನಾನು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ. ವೇಗ ಹೆಲ್ಮೆಟ್ ಫ್ಯಾಕ್ಟ್ರಿಯಿಂದ 3.5 ಕೋಟಿ ನಮಗೆ ಬರಬೇಕು ಅಂತ ಈಗಾಗಲೇ ಚಲನನ್ನು ಜಾರಿ ಮಾಡಿದ್ದೀವಿ. 2ನೇ ನೋಟಿಸನ್ನು ಸಹಿತ ನಾವು ಕೊಡ್ತಾ ಇದ್ದೀವಿ. ತೆರಿಗೆ ಅಭಿಯಾನ ಮಾಡೋದಕ್ಕೆ ನಾವೇನು ಮಾಡಿದ್ದೀವಿ, ಎಂಟೈರ್ ನಮ್ಮ ಪಾಲಿಕೆಯಲ್ಲಿರುವ ಅಷ್ಟು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಒಂದು ಡ್ರೈವ್ ಮಾಡ್ತಾಯಿದ್ದೀವಿ. ಈ ಡ್ರೈವ್ನಲ್ಲಿ ಪ್ರತಿಯೊಂದು ಅಧಿಕಾರಿಗಳಿಗೂ ಅವರು ಒಂದು ತಂಡ ಇರುತ್ತೆ. ಆ ತಂಡದಲ್ಲಿ ಅವರು ಹೋಗಿ ಎಲ್ಲ ಮನೆಗೂ ಹೋಗ್ತಾರೆ. ಈಗ ಚಿಕ್ಕ ಅಮೌಂಟ್ ಉಳಿಸ್ಕೊಂಡಿರೋರಿಗೂ ಸಹಿತ ಹೋಗಿ ದೊಡ್ಡದಿಂದ ಹಿಡಿದು ಚಿಕ್ಕ ಎಂಟಿಟಿಗೂ ನಾವು ಕವರ್ ಮಾಡಬೇಕು ಅಂತಿದ್ದೀವಿ. ಸರ್ 24-25ರಲ್ಲಿ ನಮ್ಮದು 65 ಕೋಟಿ ಡಿಮ್ಯಾಂಡ್ ಇತ್ತು. ಈಗ 58 ಕೋಟಿ ನಾವು ಅಚೀವ್ ಮಾಡಿದ್ದೀವಿ. ಇನ್ನು ನಮಗೆ ಬರಬೇಕಾಗಿದೆ ಸರ್. ಅದು 7 ಕೋಟಿ ಈಗ ನಮಗೆ ಬಾಕಿ ಇದೆ. ಆ 7 ಕೋಟಿಯಲ್ಲಿ ನನಗೆ ಕರೆಕ್ಟಾಗಿ ಇಷ್ಟೇ ಬರಬೇಕು ಅಂತಿಲ್ಲ. ನಾನು ನಿಮಗೆ ಮಾಹಿತಿ ಕೊಡ್ತೀನಿ, ಇಷ್ಟೇ ಬರಬೇಕು ಅನ್ನೋದು ಮಾಹಿತಿ. ಸರ್ ಕಟ್ಟದೇ ಇರೋರಿಗೆ ನೋಡಿ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಮಾಧ್ಯಮ ಮುಖಾಂತರ ತಮ್ಗೆ ಏನು ಹೇಳಬೇಕು ಅಂದರೆ, ತೆರಿಗೆ ಕಟ್ಟಿಲ್ಲ ಅಂದರೆ ನಿಮ್ಮ ಆಸ್ತಿಗಳೇ ಜಪ್ತಿ ಆಗುತ್ತೆ ಅಂತ ಈಗಾಗಲೇ ನಮ್ಮ ಇಲಾಖೆಯ ಮಂತ್ರಿಗಳು ಸಹಿತ ಹೇಳಿದ್ದಾರೆ. ಇದು ಒಂದು ಎಚ್ಚರಿಕೆ ಗಂಟೆ. ತಾವು ಕಟ್ಟಿದ್ರೆ ನಿಮಗೆ ನಾವು ಪ್ರಶಂಸನೆ ಒಂದು ಪತ್ರನೂ ನಾವು ಕೊಡ್ತೀವಿ. ಯಾಕಂದರೆ ಯಾವ ನಾಗರಿಕ ತನ್ನ ತೆರಿಗೆ ಕಟ್ತಾರೋ ಅವರಿಗೆಲ್ಲ ನೆಕ್ಸ್ಟು ಅವರವರ IT ಆಗಲಿ ಬೇರೆದು ನಿಮ್ಮ ಸಂಸ್ಥೆನ ನಡೆಸಬೇಕಾಗಿರಲಿ ಅದು ಸಹಿತ ಎಲ್ಲ ಸರಿಯಾಗುತ್ತೆ. ತಾವು ತೆರಿಗೆನ ಬಾಕಿ ಉಳಿಸ್ಕೊಬಿಟ್ರೆ ನೀವು ಡಿಫಾಲ್ಟ್ರ್ ಆಗ್ತೀರಿ, ಒಂದು ಸಂಸ್ಥೆಯಿಂದ ನಿಮಗೆ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ. ಇದನ್ನು ಉಳಿಸ್ಕೊಳ್ಬೇಡಿ ಅಂತ ನಾನು ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ಒಂದು ಎಚ್ಚರಿಕೆ ಸಹಿತ ನೀಡ್ತೀನಿ.